ಅಂದ ಮೇಲೆ ನೀನು ಪಾರ್ಥನು ಒಂದೇ ಸರಿ ತಿಳಿದ್ದೆ ಭೀಮಾರ್ಜುನರೇ. ಒಂದೇ ಹೇಗೆ ಆಗುವುದು? ಈ ಪಾರ್ಥಕ್ಕಿಂತಲೂ ನಾನೇ ಶ್ರೇಷ್ಠನು. ಯಾಕೆಂದರೆ ಮಹಾಸೂರನನ್ನು ಕೊಂದವನು ನಾನು ಸಮರ್ಥನು. ತಿಳಿತೇ ಅಗ್ರಜ? ಅಣ್ಣ ಧರ್ಮನಂದನ, ಈ ಭೀಮನ ಪರಾಕ್ರಮಕ್ಕಿಂತಲೂ ಎನ್ನ ಪರಾಕ್ರಮವು ಹೆಚ್ಚಿನದಾಗಿರುವುದು. ಅದು ಹೇಗೆಂದರೆ ಇಲ್ಲಿ ನಾಡುವಲ್ಲಿ ನಾನು ಶ್ರೇಷ್ಠನು. ದ್ರೌಪದಿಯನ್ನು ಗೆಲ್ಲಬೇಕಾದರೆ ಈ ಭೀಮನ ಬಿಲ್ಲು ತೊಳೆದು ಸುಮ್ಮನೆ ರಣ ಹೇಳಂತೆ ನಿಂತುಕೊಂಡನು. ಆಗ ನಾನು ಬಿಲ್ಲು ಹೊಡೆದು ದ್ರೌಪದಿಯನ್ನು ಬೆಲ್ಲು ಹೊಡೆದು ಗೆದ್ದು ತನ್ನನೆಂದು ಪೌರುಷವನ್ನು ತೋರಿಸುತ್ತಾನೆ. ಗೆದ್ದ ತಂದ ಹೆಣ್ಣನ್ನು ಆ ಕೀರ್ತಕನು ಅಪಹರಿಸುತ್ತಿರುವಾಗ ಎಲ್ಲಿ ಹೋಗಿತ್ತು ಇವಳ ಪರಾಕ್ರಮ? ರಣಹೇಡಿಯಂತೆ ಸುಮ್ಮನೆ ಕುಳಿತಿದ್ದನು. ಆಗಿನ ಸಮಯದಲ್ಲಿ ನಾನು ಬಂದು ಹಲಹಲಲ ಎಂದು ಕೀರ್ತಕನನ್ನು ಕೊಂದು ದ್ರೌಪದಿಯ ಮಾನವನ್ನು ರಕ್ಷಿಸಿಕೊಂಡು ಬರಲಿಲ್ಲವೇನೋ ಅಗ್ರಜ? ಹೊರಗಿನ ಮನೆಯಿಂದ ಪಾರು ಮಾಡಿದ ಪರಾಕ್ರಮವನ್ನು ಎಲ್ಲ ಮುಂದೆ ಹೇಳುತ್ತೇವೆ ಅಲ್ಲ. ಶಾಬಾಷ್! ನೀನು ಆ ಭಗದತ್ತನ ಕೈಯಲ್ಲಿ ಸಿಕ್ಕು ಲಡ್ಡಪಡಲೆ ಒದ್ದಾಡುತ್ತಿರುವಾಗ ನಾನು ಬಂದು ನಿಮ್ಮೆಲ್ಲರನ್ನು ಬಿಡಿಸಿಕೊಂಡು ಬಂದದ್ದನ್ನು ಮರೆತು ನಾನೇ ಶ್ರೇಷ್ಠನೆಂದರೆ ಆಗುವುದಿಲ್ಲ. ನಾನು ಹಿಂತಿರುಗಿ ಬರತಕ್ಕವನಲ್ಲ. ಜಯದ್ರಥನು ಪ್ರಳಯನ್ನು ಒಲಿಸಿಕೊಂಡು ಅವತಾರ ಪಡೆದ ಕಾರಣ ನನಗೆ ಅವತಾರ ಬಾರದ ಹಾಗೆ ಹಿಂತಿರುಗಿ ಬಂದನು. ಆದರೆ ಆ ದುರ್ಯೋಧನನು ಹೊರಗಿನ ಮನೆಯಲ್ಲಿ ಹಾಕಿ ಬೆಂಕಿ ಹಚ್ಚಿದಾಗ ಎಲ್ಲಿ ಹೋಗಿತ್ತು ನಿನ್ನ ಪರಾಕ್ರಮ? ಆಗಿನ ಸಮಯದಲ್ಲಿ ನಾನು ಬಂದು ನಿಮ್ಮನ್ನೆಲ್ಲ ಎತ್ತಿಕೊಂಡು ಹಲಹಲ ಎಂದು ಹೊರಗಿನ ಗೋಡೆಯನ್ನು ಒತ್ತು ಓಡಿ ಬಂದದ್ದನ್ನು ಮರೆತು ನಾನೇ ಶ್ರೇಷ್ಠನೆಂದು ಆಗುವುದೇನು ಪಾರ್ಥ ಬಿಡುವುದಿಲ್ಲ ಪಂಥ. ಚಂದವಾಗಿ ಹೇಳುವಂತವನಾಗ ಸಿಕ್ಕಂಡಿಯಾದದ್ದು ಸತ್ಯ. ಕೀಚಕನ ಕೂಡ ಸಮರ ಮಾಡದೆ ಬಿಟ್ಟದ್ದು ಸತ್ಯ. ನೀನು ಅಂತ ಸೂರನಾದರೆ ಕ್ಷೇತ್ರ ವಿವರ ಕೋಟೆಯೊಳಗೆ ಮಗ ಅಭಿಮನ್ಯುವನ್ನು ಕಳುಹಿಸಿ ರಣ ಹೇಳಿ ಅಂತ ಹಿಂತಿರುಗಿ ಬಂದ ನೀಡ್ಯಾವ ಮೂರ್ಖ. ನನಗೆ ಯಾವ ಮಾತುಗಳು ಬೇಕಾಗಿರುವವು ಅವೇ ಮಾತುಗಳು ಈ ಪಾಂಡವರ ಸಭೆಯಲ್ಲಿ ನಡೆದಿರುವವು.
ಇದು ಒಂದು ಒಳ್ಳೆಯ ಸಮಯವೇ ಸರಿ. ಎಲ್ಲವೋ ಭೀಮಾರ್ಜುನರೇ, ನೀವು ಮಾತನಾಡಿದ ಮಾತುಗಳೇನು ಹೇಳಿರಿ? ಒಬ್ಬೊಬ್ಬರ ಮುಖಗಳು ಘಮ ಘಮ ಎಂದು ಉರಿಯುತ್ತಿರಬಹುದು. ಧರ್ಮನಂದನನ ಮುಖವನ್ನು ಸಣ್ಣಗೆ ಮಾಡಿ ನಿಮಗೆ ಏನು ಹೇಳುತ್ತಿರುವನು? ಎಲ್ಲ ವರ್ತಮಾನವನ್ನು ಎನ್ನ ಮುಂದೆ ವಿವರಿಸಿ ಹೇಳಿರಿ ನೋಡೋಣ. ನಾರದ ಮುನಿಗಳೇ, ನಾರಾಯಣ ನಾರಾಯಣ ನಾರಾಯಣ. ನಾಯಚಂದು ವಾದ ಮಾಡುತ್ತಿರುವುದು ಆದ ಕಾರಣ ಇವರಿಬ್ಬರು ಒಂದೇ ಸಮ ಎಂದು ರಾಜಿ ಮಾಡಿದ ನಾರದ ಮುನಿಗಳೇ. ಏನು ಧರ್ಮನಂದನ, ನೀನು ರಾಜಿ ಮಾಡೆಂದು ಹೇಳಿವೆಯಲ್ಲ, ಇಂಥ ಸೂರರು ನಮ್ಮಂತವರ ಮಾತು ಕೇಳ್ಯಾರೇನು? ಇವರಿಗೆ ನಾವು ಏನು ಹೇಳಿದರೂ ವ್ಯರ್ಥವೇ ಸರಿ. ಎಲ್ಲೋ ಭೀಮಾರ್ಜುನರೇ, ನೀವು ಹೀಗೆ ಗುದ್ದಾಡುವುದು ತರವಲ್ಲ. ಭಾರತ ಯುದ್ಧವು ಯಾರಿಂದ ಮುಗಿಯಿತೆಂದು ಹೇಗೆ ಗೊತ್ತಾಗುವುದು? ಅದು ನಾನು ಹೇಳಿದಂತೆ ನೀವು ಕೇಳಿದರೆ ಮಾತ್ರ. ಭಾರತ ಯುದ್ಧವು ಇಂಥವರಿಂದಲೇ ಮುಗಿಯಿತೆಂಬುದಕ್ಕೆ ಸಂದೇಹವಿಲ್ಲ. ತಿಳಿಯಿತೆ ಸೂರರಾದ ಭೀಮಾರ್ಜುನರೇ? ನಾರಾಯಣ ನಾರಾಯಣ. ಅದೇನಿರುವುದು ಹೇಳಿ, ನೀವು ಹೇಳಿದಂತೆ ನಾವು ಕೇಳುತ್ತೇವೆ. ತಿಳಿದೇ ಬ್ರಹ್ಮಪುತ್ರರೇ. ಎಲ್ಲೋ ಭೀಮಾರ್ಜುನರೇ, ಹೇಳ್ತಾರೆ ಕೇಳುವಂತವರಾಗಿರಿ. ಅದೇನಿರುವುದು ಚಂದವಾಗಿ ಹೇಳುವಂತವರು. ಎಲ್ಲೋ ಭೀಮಾರ್ಜುನರೇ, ನಾನು ಹೇಳಿದಂತೆ ನೀವು ಕೇಳಿದರೆ ಮಾತ್ರ. ಭಾರತ ಯುದ್ಧವು ಇಂಥವರಿಂದಲೇ ಮುಗಿಯುತ್ತಿರುವುದಕ್ಕೆ ಸಂದೇಹವಿಲ್ಲ. ಅದು ಏನೆಂದರೆ, ನೀವೀರರು ಸಮರವನ್ನು ಮಾಡಬೇಕು. ಸಮರದಲ್ಲಿ ಯಾರು ಸೋಲುವಿರೋ ಅವರಿಂದ ಭಾರತ ಯುದ್ಧವು ಮುಗಿಯಲಿಲ್ಲವೆಂದರ್ಥ. ಸಮರದಲ್ಲಿ ಯಾರು ಗೆಲ್ಲುವಿರೋ ಅವರಿಂದಲೇ ಭಾರತ ಯುದ್ಧವು ಮುಗಿಯಿತೆಂಬುದಕ್ಕೆ ಸಂದೇಹವಿಲ್ಲ. ತಿಳಿಯಿತೆ ಸೂರರಾದ ಭೀಮಾರ್ಜುನರೇ? ಹೇ ಮುನಿಗಳೇ, ನಾರಾಯಣ ನಾರಾಯಣ. ಇವರಿಗೆ ಕದನವನ್ನು ಹಚ್ಚಿ ಕಣ್ಣಿನಿಂದ ನೋಡುತ್ತಾ ನಿಂತರೆ ಇವರ ಯುದ್ಧವು ಮುಗಿಯಲಾರದು. ನಾರಾಯಣ ನಾರಾಯಣ ನಾರಾಯಣ. ತಿಳಿದು ನೋಡಿರಿ, ಸರಿ ಸಮಾನವಾದ ಭೀಮಾರ್ಜುನರು ಸೋಲತಕ್ಕವರಲ್ಲ. ಆದ ಕಾರಣ ಮಾತಿನಿಂದಲೇ ರಾಜಿ ಮಾಡಿದ ನಾರದ ಮುನಿಗಳೇ. ಏನು ಧರ್ಮನಂದನ, ಏನು ಏನು ಮಾತನಾಡುತ್ತಿರುವೆ? ಭೀಮಸೇನನು ಮಹಾಸೂರನು, ಮಹಾಪರಾಕ್ರಮಿ. ಆದರೆ ಭಾರತ ಯುದ್ಧವು ಇಂಥವರಿಂದಲೇ ಮುಗಿಯುತ್ತೆಂದು ಹೇಗೆ ಗೊತ್ತಾಗುವುದು? ಇಬ್ಬರು ಅಸಮರ್ಥರಲ್ಲ. ತಿಳಿಯುತ್ತೆ ಧರ್ಮನಂದನ? ಮುನಿಗಳೇ, ನಾರಾಯಣ ನಾರಾಯಣ. ಹೇಳುತ್ತೇನೆ, ಕೇಳುವಂತವಾಗಿರು. ಅದೇನಿರುವುದು ಚಂದವಾಗಿ ಹೇಳುವಂತ ಧರ್ಮನಂದನ.
ನಾರಾಯಣ 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 ಹೇ ಮುನಿಗಳೇ, ಭೀಮನು ಮತ್ತು ಪಾರ್ಥನು ಸಮರ ಮಾಡಿ ಗಾಯವಾದರೆ ನನಗೆ ಕಷ್ಟವಾಗುವುದು. ನಾರಾಯಣ 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 ಅವರ ಜನ್ಮಕ್ಕೆ ನಾನಾಗಿ ಅಗತ್ಯ ಆಗುವುದು. ಹೇ ಮುನಿಗಳೇ, ನಾರಾಯಣ 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 ನೀವರಿಗೂ ಫಲವನ್ನು ಹಚ್ಚಬೇಕು. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹೀಗೆ ಬ್ರಹ್ಮ ಪುತ್ರರೇ, ಏನಯ್ಯ ಧರ್ಮನಂದನ ಯಯಾತಿಯ ಸಲುವಾಗಿ ಗುರು ಶಿಷ್ಯರು ಯುದ್ಧವನ್ನು ಮಾಡಲಿಲ್ಲವೇ? ಅವರಿಗೆ ಜಯವಾಗಲಿಲ್ಲವೇ? ಇದು ಅಲ್ಲದೆ ಗಯನ ನಿಮಿತ್ತವಾಗಿ ಇದೇ ಪಾರ್ಥನು ಮತ್ತು ಶ್ರೀಕೃಷ್ಣ ದೇವರು ಬಡಿದಾಡಿದ್ದನ್ನು ಮರೆತೆಯ? ಇದು ಅಲ್ಲದೆ ಇದು ಹಾಗೆಂದು ತಿಳಿದು ಇವರಿರುವರಿಗೂ ಅಪ್ಪನೆಯನ್ನು ಪಾಲಿಸು. ತಿಳಿಯುತ್ತೆ ಧರ್ಮನಂದನ? ಹೇ ಬ್ರಹ್ಮಪುತ್ರರೇ, ನಾರಾಯಣ ನಾರಾಯಣ ನೀವು ಹೇಳಿದಂತೆ ಇವರಿಬ್ಬರಿಗೂ ಅಪ್ಪಣೆಯನ್ನು ಪಾಲಿಸುತ್ತೇವೆ. ನಾನು ಬಂದ ಕಾರ್ಯವು ಸುಲಭವಾಗಿ ಸಾಗಿದಂತಾಯಿತು. ನಾನಿನ್ನು ಕೈಲಾಸಕ್ಕೆ ತೆರಳುತ್ತೇನೆ. ನಾರಾಯಣ ನಾರಾಯಣ ನಾನಾದರೂ ಧರ್ಮದ ಮಿತ್ತವನ್ನು ಮಾಡಿ ಈ ಪಾರ್ಥನ ಸಕ್ಕನ್ನು ಅಡಗಿಸಿ ಬಿಡುವೆನು. ತಟ್ಟನೆ ಅಪ್ಪಣೆಯನ್ನು ಪಾಲಿಸುವ. ಹೇ ಆಗ್ರಜ, ನಾನಾದರೂ ಧರ್ಮದ ಯುದ್ಧವನ್ನು ಮಾಡಿ ಈ ಕೂಳವಳಗ ಭೀಮನ ಸಕ್ಕನ್ನು ಅಡಗಿಸಿ ಬಿಡುತ್ತೇನೆ. ಬೇಗನೆ ಅಪ್ಪಣೆಯನ್ನು ಪಾಲಿಸುವಂತವರಾಗಿ. ಅಲ್ಲ ಅಣಿತವಾದ ವಿಮಾನವರೇ, ನಿಮಗೆ ಅಪ್ಪಣೆಯನ್ನು ದಯಪಾಲಿಸಿದ್ದೇನೆ. ನೀವಿಬ್ಬರು ಒಬ್ಬರಿಗೊಬ್ಬರು ಮೋಸ ಮಾಡದೆ ಧರ್ಮದ ಯುದ್ಧವನ್ನು ಮಾಡಿದೆ. ನಾನಿನ್ನು ಹೋಗುತ್ತೇನೆ. ಯಾಕಾಗಲದು ಹೋಗಿ ಬರುವಂತರ ಮೂರು ಲೋಕದಲ್ಲಿ ಕೊಂಡೋರುವಂತೆ ನಿನ್ನ ಶಿರವನ್ನು ಗಗನ ಮಂಡಲಕ್ಕೆ ಹಾರಿಸಿ ಗಂಡು ಗಲಿಬೀಮನನ್ನು ಎಳಿಸಿಕೊಳ್ಳುವಂತೆ ಮಾಡುತ್ತೇನೆ. ಯುದ್ಧಕ್ಕೆ ಸಿದ್ಧರಾಗಲೇ ಪಾರ್ಥ. ಕೂಳವಳಗ ಭೀಮನೇ, ಮಾರ್ಕ ಕತ್ತಿಗೆ ಮಾತನಾಡಬೇಡ. ಹಣವಿಲ್ಲದೆ ನಿನ್ನ ಮೇಲೆ ಬಾಳು ಯುದ್ಧಕ್ಕೆ ಹೋಗುತ್ತೇನೆ. ಯಾರೇ ಅರ್ಜುನ
ಇಕೋ ನಿನ್ನ ಮೇಲೆ ಅಲ್ಲ ಆಳಿಕೊಂಡು ಎಲ್ಲ ಕೂಡ ಸಮರವನ್ನು ಮಾಡಲೇ ಪಾರ್ಥ ಎಲೈ ಭೀಮಸೇನೆ, ಮೂರ್ಖ ನೀನು ಬಿಟ್ಟ ವರ್ಣಾಸ್ತ್ರವು ಮಧ್ಯದಲ್ಲಿ ತುಂಡರಿಸಿ ಶಾಬಾಷ್ ನಿನ್ನ ಮೇಲೆ ಹೊಲಲಾರದು ಮೋಹಾಸ್ತ್ರವು ಆಳಿಕೊಂಡನ್ನ ಕೂಡ ಸಮರವನ್ನು ಎಲೈ ಪಾರ್ಥ ನೀನು ಬಿಟ್ಟ ಬಾಣಕ್ಕೆ ಪ್ರತಿಬಾಣವನ್ನು ಬಿಟ್ಟು ತುಂಡರಿಸಿದ್ದೇನು. ಆದರೆ ಕೊಂಡ ಪ್ರಚಂಡನಾದ ಈ ಭೀಮಸೇನನು ಬಿಟ್ಟ ಬಾಣವನ್ನು ಲೆಕ್ಕಿಸಿಕೊಂಡು ಎಲ್ಲ ಕೂಡ ಸಮರವನ್ನು ಮಾಡು. ನನಗೆ ಶರಣು ಬಂದರೆ ನಿನಗೆ ಜನ್ಮದಾನವನ್ನು ಕೊಡುವೆನು. ಇಕೋ ನಿನ್ನ ಮೇಲೆ ಹಲವಾರು ತೃಪ್ತಿ ಭಾವನವನ್ನು ಬಿಡುವೆನು. ಆಳಿಕೊಂಡು ಎಲ್ಲ ಕೂಡ ಸಮರವನ್ನು ಮಾಡಲೇ ಪಾರ್ಥ ಎಲೈ ಕೂಳ ಬೆಳಗವೇ ಬೆಳೆ, ಅದೇನು ಮೂರ್ಖ ನೀನು ಬಿಟ್ಟ ಪ್ರತಿ ಬಾಣಕ್ಕೆ ಪ್ರತಿ ಬಾಣವನ್ನು ಬಿಟ್ಟು ನನಗೆ ಶರಣು ಹೊಂದು ಎಂದು ಹೇಳಿದೆಯಲ್ಲ. ನಾನು ಮೂರು ಲೋಕದ ಗಂಡ ಎಂದಿಗೂ ಶರಣು ಹೊಂದತಕ್ಕವನಲ್ಲ. ಶಾಬಾಷ್ ವೈರಿಗಳ ರುಂಡವನ್ನು ಹರಿದು ನವಮಂಡಲಕ್ಕೆ ಹಾರಿಸಿ ಅವರ ಮಾಂಸವನ್ನು ಹೊತ್ತು ಕಾಗೆಗೆ ಹಬ್ಬದ ಊಟ ಮಾಡಿಸುವರು. ಎಲೈ ಭೀಮಸೇನೆ, ಅದೇನು ಮೂರ್ಖ ನಿನ್ನ ಮೇಲೆ ಹಲವಾರು ಬ್ರಹ್ಮಾಸ್ತ್ರಗಳು ಓಡಿಕೊಂಡು ಕೂಡ ಸಮರವನ್ನು ಮಾಡು. ಹೌದು ಪಾರ್ಥ, ನೀನು ಶರಣ ಬರ್ತಕ್ಕವನಲ್ಲ. ಇದು ಮಾತ್ರವೂ ಸಹಜವು. ಯಾಕೆಂದರೆ ಚಕ್ರ ಬೆಂಬದೊಳಗೆ ಹೋಗಬೇಕಾದರೆ ಆ ದ್ರೋಣರಿಗೆ ಶರಣು ಹೋದವ ನೀನು ಅಥವಾ ನಾನು. ಅದನ್ನು ಎಲ್ಲವನ್ನೂ ಮರೆತು ಶರಣು ಹೊಂದುವುದಿಲ್ಲ ಅಂದರೆ ಆಗುವುದೇನು. ಇಕೋ ನಿನ್ನ ಮೇಲೆ ಆಳಿಕೊಂಡು ಎಲ್ಲ ಕೂಡ ಸಮರವನ್ನು ಮಾಡಲೇ ಪಾರ್ಥ ಎಲೈ ಭೀಮಸೇನೆ, ನೀನು ಬಿಟ್ಟ ಋಣಾಸ್ತ್ರಕ್ಕೆ ಪ್ರತಿ ನೋಡಿಕೊಂಡಿದ್ದ ಬಾಣವನ್ನು ಯಾರು ಹೆಣ್ಣು ಸೂರ್ಯಾಸ್ತವಾಗುವ ಸಮಯ ಬಂದಿತು. ನಿನ್ನ ಕೂಡ ಶಸ್ತ್ರಾಸ್ತ್ರದ ಯುದ್ಧ ಮಾಡ್ತಾ ನಿಂತರೆ ಆಗುವುದೇನು. ಏನು ತರವಿಲ್ಲದೆ ತರದಿಂದ ಅಪ್ಪಳಿಸಿ ಬಿಡುವೆನು. ಹೇಗೆ ಯುದ್ಧಕ್ಕೆ ಸಿದ್ಧನಾಗಲೇ ಪಾರ್ಥ ಹೇ ದೇವಾದಿ ದೇವನೇ ಮಹಾನುಭಾವನೆ, ಮುಕ್ಕುಂದನೇ ಮುರಳೀಧರನೇ, ಬೇಗನೆ ಬಂದು ನನ್ನ ಮಾನವನ ರಕ್ಷಿಸಬೇಕಯ್ಯ. ದೇವಾದಿ ದೇವನೇ ಮಹಾನುಭಾವನೆ,